ಓಂ ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಕೃಷ್ಣಾಯ ವಾಸುದೇವಾಯ ಅರ್ಹೇ ಪರಮಾತ್ಮನೇ ಪ್ರಣತಕ್ಲೇಶಾಯ ನಾಶಾಯ ಗೋವಿಂದಾಯ ನಮೋ ನಮಃ. ಭಗವಂತನಿಗೆ ನನ್ನ ಮನಸಾರ ಪ್ರಣಾಮವನ್ನು ಮಾಡುತ್ತಾ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಎಪಿಸೋಡಿನಲ್ಲಿ ಮೊದಲು ತಾವುಗಳು ವಿಷಯ ಉಪನಿಷತ್ತಿನ ಬೋಧನೆಯ ವೈಖರಿ. ಅಂದರೆ ನಮ್ಮ ಇಂದಿನ ಕಾಲದಲ್ಲಿ ತತ್ವವನ್ನು ಹೇಳೋದಕ್ಕೆ ಹಲವು ವಿಧಗಳನ್ನು ಬಳಸ್ಕೊಳ್ತಾ ಇದ್ದರು. ಅದೇ ರೀತಿಯಲ್ಲಿ ಒಂದೇ ಸಿದ್ಧಾಂತ ರೂಪವಾಗಿ ಹೇಳುವುದು. ಇಲ್ಲಿ ಮೊದಲಿನಿಂದ ಕೊನೆಯವರೆಗೆ ಮೆಟ್ಟಿಲುಗಳ ರೀತಿಯಲ್ಲಿ ನಮಗೆ ಹೇಳ್ತಾರೆ. ಪಾಶ್ಚಿಮಾತ್ಯ ತತ್ವಜ್ಞರಾದ ಸಿಮೋನೋಜ್ ಕಾಟ್ ಮುಂತಾದವರು ಈ ಮಾರ್ಗವನ್ನು ಅನುಸರಿಸುವರು. ಇಲ್ಲಿ ಹೇಗೆ ನಮ್ಮ ಹತ್ರ ಒಂದು ಜಾಮಿಟ್ರಿಯನ್ನು ನಾವು ಸ್ಕೂಲಿಗೆ ತಗೊಂಡು ಹೋಗ್ತಿದ್ವೋ ಆ ಥರ ಒಂದು ಜಾಮಿಟ್ರಿ, ಆ ಜಾಮಿಟ್ರಿ ಮೇಲೆ ಈಗ ನಮಗೆ ಇದಾಗುತ್ತೆ. ಜಾಮಿಟ್ರಿ ಅಥವಾ ಗಣಿತಶಾಸ್ತ್ರಗಳಂತೆ ಮೆಟ್ಟಿಲುಗಳು ಹೋಗುವವರು ಒಂದಾದ ನಂತರ ಮತ್ತೊಂದು ಮೆಟ್ಟಿಲುಗಳನ್ನ ಹತ್ತುತ್ತಾ ಹೋಗುವಂಥ ರೀತಿಯಲ್ಲಿ ಈಗ ನಮಗೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಇವರು. ಭಾರತೀಯ ತತ್ವಶಾಸ್ತ್ರದಲ್ಲಿ ಇದು ಬಹಳ ಕಡಿಮೆ ಎಂದು ಹೇಳಬಹುದು. ಆಮೇಲೆ ಕೆಲವು ಪ್ರಕರಣ ಗ್ರಂಥಗಳು ಮಾತ್ರ ಈ ಸರಣಿಯನ್ನು ಅನುಸರಿಸುವವು. ಇನ್ನೊಂದು ಕಥೆಯ ರೀತಿಯಲ್ಲಿ ಹೇಳುವಂಥದ್ದು. ಈಗ ಎರಡನೇದಿದು ಕಥೆಯ ರೀತಿಯಲ್ಲಿ ಹೇಳುವಂಥದ್ದು. ತತ್ವ ಸಾಧಾರಣ ಮಾನವರಿಗೆ ಸುಲಭವಾಗಿ ಅಥವಾ ನೀರು ಕುಡಿದ ರೀತಿಯಲ್ಲಿ ಹೇಳುವಂಥದ್ದು. ಇದೇ ಅದಕ್ಕೆ ಒಂದು ಉದಾಹರಣೆ ವಿಟಮಿನ್. ಹಾಗೆ ಅದನ್ನು ಯಾವುದಾದರೂ ಹಣ್ಣು ತರಕಾರಿ ಇವುಗಳ ಮೂಲಕ ನಾವು ತಿನ್ನುವುದರಿಂದ ಹಿತವಾಗಿರುತ್ತದೆ ಹೊರತು ಮಾತ್ರೆಗಳನ್ನು ನುಂಗುವುದಕ್ಕೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ಅದರಂತೆಯೇ ತತ್ವವನ್ನು ಅರ್ಥದಲ್ಲಿ ಇಟ್ಟುಕೊಂಡು ಹೇಳಿದರೆ ಎಲ್ಲರೂ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ. ಮುಂಚೆ ಕಥೆಯಿಂದ ಆಕರ್ಷಿತರಾಗಿ ಬಂದವರು ಅದರೊಳಗೆ ಇರುವ ತತ್ವ ನಮ್ಮ ಅರಿವಿಲ್ಲದೆ ನಮ್ಮೊಳಗೆ ಅದು ಪ್ರವೇಶವನ್ನು ಮಾಡುತ್ತೆ. ಭರತಖಂಡದಲ್ಲಿ ಜನಸಾಮಾನ್ಯರೆಲ್ಲ ತತ್ವ ಹರಡುವುದು ಹೀಗೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹೇಳುವಂಥದ್ದು. ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ನಮ್ಮ ಅಜ್ಜಿ ಇವರು ನಮಗೆಲ್ಲ ಕತೆ ಹೇಳ್ತಾಯಿದ್ರು. ನಾವು ಅದು ಕತೆ ಕೇಳ್ತಾಯಿದ್ವಿ. ನಾವು ಮತ್ತೆ ಅದನ್ನು ನಾವು ಇನ್ನೊಬ್ಬರ ಕಥೆಯನ್ನು ರೂಪದಲ್ಲಿ ಹೇಳ್ತೇವೆ. ಅದೇ ಥರ ಇದು. ಈಗ ನಮಗೆ ರಾಮಾಯಣವನ್ನು ನಾವು ಚಿಕ್ಕ ವಯಸ್ಸರಲ್ಲಿ ಓದಿದ್ವಾ? ಇಲ್ಲ. ರಾಮ ಹೆಂಗೆ ಬಂದ, ರಾಮ ಏನು ಮಾಡ್ದ, ಕೃಷ್ಣ ಹೇಗೆ ಬಂದ, ಕೃಷ್ಣ ಹೇಗೆ ಮಾಡ್ದ, ಇದೆಲ್ಲವನ್ನು ನಾವು ಕಥೆಯ ಮೂಲಕ ಕೇಳ್ತಾ ಬಂದ್ವಲ್ವ. ಆ ಥರ ಆದ ಕಾರಣವೇ ಬೇಕಾದಷ್ಟು ಪುರಾಣಗಳು ನಮ್ಮಲ್ಲಿ ಹೆಚ್ಚಾಗಿವೆ. ಇದನ್ನು ಯಾರು ಬೇಕಾದರೂ ಓದಿ ತಿಳಿದುಕೊಳ್ಳಬಹುದು. ಮೂರನೆಯದು ಒಂದು ಪ್ರಶ್ನೋತ್ತರದ ಮೂಲಕ ತತ್ವವನ್ನು ವಿವರಣೆ ಮಾಡುವಂಥದ್ದು. ಹಾಗೆ ಒಂಥರ ಗುರು ಶಿಷ್ಯರ ಸಂವಾದ ಅಂತ ಹೇಳ್ಬೋದು. ಶಿಷ್ಯ ಬಹಳ ಅಂದರೆ ಅದರಲ್ಲಿ ಎಷ್ಟು ಆಳವಾದ ಒಂದು ಪ್ರಶ್ನೆಯನ್ನು ಗುರುವಿಗೆ ಕೇಳ್ತಾನೆ. ಗುರು ಶಿಷ್ಯನ ಮೆಟ್ಟಿಲಿಗೆ ಅಂದರೆ ಅವನ ಸ್ತರಕ್ಕೆ ಇಳಿದು ಬಂದು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಕೊಡ್ತಾನೆ. ಉಪನಿಷತ್ತಿನಲ್ಲಿ ಅನುಸರಿಸಿರುವ ವಿಧಾನವಿದು. ಉಪನಿಷತ್ತಿನಲ್ಲಿ ಇದೇ ವಿಧಾನವನ್ನು ನಾವು ನೋಡ್ಬೋದು. ಎಲ್ಲ ಈಗ ನೆಕ್ಸ್ಟ್ ಬರುವಂತಹ ಉಪನಿಷತ್ತುಗಳಲ್ಲೆಲ್ಲವೂ ನಮಗೆ ಗೊತ್ತಾಗತ್ತೆ. ಈ ಮಾರ್ಗ ಉಳಿದೆರಡು ಮಾರ್ಗಗಳಿಗಿಂತ ತತ್ವವನ್ನು ಬೋಧಿಸುವುದಕ್ಕೆ ಅನುಕೂಲಕರವಾದದ್ದು. ಯಾವ ತತ್ವವನ್ನು ತಿಳಿಯಬೇಕೆಂದು ಬಯಸುವವೋ ಅಂಥವನು ಮಾತ್ರ ಬರುವನು. ಅವನು ತತ್ವವನ್ನು ಇಟ್ಟಿರುವ ಕಥೆಗಳನ್ನೆಲ್ಲ ಓದಬೇಕಾಗಿಲ್ಲ. ಅವನು ನೇರವಾಗಿ ಸಾತ್ವಿಕ ಪ್ರಸಂಗಕ್ಕೆ ಬರುವವನು. ಇಲ್ಲಿ ಗುರು ಶಿಷ್ಯರಿಬ್ಬರೂ ಅನನ್ಯ ಸಂಬಂಧವಿದೆ. ಒಬ್ಬ ಗ್ರಂಥವನ್ನು ಬರೆಯುವಾಗ ತಾನು ಏನನ್ನು
ಬರೆಯಬೇಕೆಂದಿರುವನೋ ಅದನ್ನು ಯಾರ ಅಂಗಿಗೂ ಒಳಗಾಗದೆ ತನ್ನ ರೀತಿಯಲ್ಲಿ ಬರೆದುಕೊಂಡು ಹೋಗುವನು. ಅವನು ತಿಳಿಯಬೇಕೆಂದು ಬಯಸುವ ವ್ಯಕ್ತಿಯಿಂದ ದೂರವಿರುವನು. ಓದುಗನಿಗೂ ಇವನಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ಆದರೆ ಪ್ರಶ್ನೋತ್ತರದ ಮಾರ್ಗದಲ್ಲಿ ಶಿಷ್ಯ ಪ್ರಶ್ನೆ ಗುರುವಿಗೆ ಚೆನ್ನಾಗಿ ಅರ್ಥವಾಗುವುದು. ಅದನ್ನೇ ಹೇಳಬೇಕಾದರೆ ಶಿಷ್ಯನ ಮಟ್ಟಕ್ಕೆ ಗುರು ಇಳಿದು ಬರಬೇಕು. ಇಲ್ಲಿ ಒಂದು ವ್ಯಕ್ತಿಯ ಸಂಪರ್ಕವಿದೆ. ಯಾವ ವ್ಯಕ್ತಿ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವಾಗಲೂ ಪ್ರತ್ಯಕ್ಷ ಸಂಬಂಧ ಅತಿ ಮುಖ್ಯ. ಗುರು ಬರೀ ಮಾತಿನ ಮೂಲಕವೇ ತಿಳಿಸುವುದಿಲ್ಲ. ಮಾತಿನ ಹಿಂದೆ ಇರುವ ಅವನ ವ್ಯಕ್ತಿತ್ವ, ಶಿಷ್ಯನ ಸಮಸ್ಯೆಗಳನ್ನು ಬಗೆಹರಿಸಬಲ್ಲವನು. ಅವನಾಡುವ ಮಾತುಗಳನ್ನು ಪ್ರತ್ಯಕ್ಷ ಕೇಳುವಾಗ, ಅದನ್ನು ಓದುವಾಗ ಆದ ಅನುಭವ ಆಗುವುದು. ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡವನ ಧ್ವನಿಯಲ್ಲಿ ಒಂದು ಚೈತನ್ಯವಿದೆ. ಕೇಳುವವರಿಗೂ ಅದರ ಪ್ರಭಾವವನ್ನು ನಾವು ನೋಡಬಹುದು. ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ಸಾತ್ವಿಕ ವಿಷಯಗಳನ್ನು ಕೇಳುವುದಕ್ಕೆ ನಿರ್ಜನವಾದ ಪ್ರದೇಶದಲ್ಲಿ ಒಂದೆರಡು ಶಿಷ್ಯರಿದ್ದಾಗ ಗುರು ಹಾಡುವ ಮಾತನ್ನು ಕೇಳುವುದಕ್ಕೂ ಎಷ್ಟು ವ್ಯತ್ಯಾಸವಿದೆ. ಅದೇ ರೀತಿ ಬಹಿರಂಗ ಸಭೆಯಲ್ಲಿ ಮಾತನಾಡುವಾಗ ಸೂಕ್ಷ್ಮವಾದ ವಿಷಯಗಳನ್ನು ಪ್ರತಿಪಾದಿಸುವುದಕ್ಕೆ ತಕ್ಕ ವಾತಾವರಣ ಅಲ್ಲಿ ಇರೋದಿಲ್ಲ. ಅಲ್ಲಿ ಒಂದು ವಿಷಯವನ್ನು ಆಳವಾಗಿ ತಿಳಿದುಕೊಂಡು ಹೇಳಬೇಕಾದರೆ ಅದಕ್ಕೆ ತಕ್ಕ ವಾತಾವರಣ ಇರಬೇಕು. ಗುರು ತನ್ನ ಸಹಜವಾದ ಸರಳ ಸ್ಥಿತಿಯಲ್ಲಿ ಇರಬೇಕು. ಭಾಳ ಜನರು ಇರುವಂತಹ ಜಾಗದಲ್ಲಿ ಇದನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಪ್ರಶಾಂತ ಸ್ಥಳವಾಗಿರಬೇಕು. ಯಾಕಂದರೆ ನಮ್ಮಲ್ಲಿ ಅದಕ್ಕೆ ಮೊದಲಿನಲ್ಲಿ ನಮ್ಮ ಪೂರ್ವಜರಲ್ಲೆಲ್ಲ ಕಾಡಲ್ಲಿದ್ದರು. ಅವರು ಆವಾಗ ಪ್ರಶಾಂತವಾದ ಸ್ಥಳ ಇತ್ತು. ಯಾರು ಗಲಾಟೆಯೇ ಮಾಡುವಂಥದ್ದಿತ್ತಿಲ್ಲ. ಅದಕ್ಕೆ ಅದನ್ನು ನಾವೇನಂತ ಕರೆದ್ವಿ, ವಾನಪ್ರಸ್ಥಾಶ್ರಮದಲ್ಲಿ ಇದ್ಕೊಂಡು ಅವರು ನಮಗೆ ಹೇಳಿಕೊಡುವಂಥದ್ದನ್ನು ಮಾಡ್ತಾಯಿದ್ರು. ಇಂತಹ ಒಂದು ವಾತಾವರಣವನ್ನು ನಾವು ಉಪನಿಷತ್ತಿನಲ್ಲಿ ಕಾಣಬಹುದಾಗಿದೆ. ಗುರುವಿನ ಸಮೀಪದಲ್ಲಿ ಕುಳಿತು ಕೇಳಿದ್ದು ಎಂಬುದೇ ಉಪನಿಷತ್ತಿಗೆ ಅರ್ಥ. ಯಾವ ವಿದ್ಯಾಭ್ಯಾಸವನ್ನಾಗಲಿ ಗುರು ಶಿಷ್ಯರ ಸಂಬಂಧ ಅತ್ಯಂತ ಮುಖ್ಯವಾದದ್ದು. ಅದರಲ್ಲಿ ಆಧ್ಯಾತ್ಮಿಕ ವಿದ್ಯೆಯಂತಹ ವಿದ್ಯೆಯನ್ನು ಕಲಿಯಬೇಕಾದರೆ ಈ ಸಂಬಂಧ ಅತಿ ಮುಖ್ಯವಾದದ್ದು. ಇಲ್ಲಿ ಬರೀ ಜ್ಞಾನವನ್ನು ಮಾತ್ರ ಕೊಡುವುದಿಲ್ಲ. ಗುರು ತನ್ನ ಸಾಕ್ಷಾತ್ಕಾರದ ಶಕ್ತಿಯನ್ನೇ ದಾನ ಮಾಡುವನು. ಉಪನಿಷತ್ತಿನಲ್ಲಿ ಬರುವ ಗುರು ಶಿಷ್ಯರ ಸಂಬಂಧ ಅತಿ ಪವಿತ್ರವಾದ ಸಂಬಂಧ. ಇದರಿಂದಲೇ ಅಂತಹ ಶ್ರೇಷ್ಠ ಜ್ಞಾನ ಪ್ರಪಂಚಕ್ಕೆ ಬಂದಿತು. ಇಂದುವರೆಗೂ ಅದು ಉಳಿದುಕೊಂಡು ಬರಲು ಸಾಧ್ಯವಾಯಿತು. ಮತ್ತು ಅದಕ್ಕೋಸ್ಕರ ನಮಗೆ ಉಪನಿಷತ್ತಿನಲ್ಲಿ ಋಷಿಮುನಿಗಳು ನಮಗೆ ಕೊಟ್ಟಿರುವಂಥ ಉಪನಿಷತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಇವತ್ತು ನಮ್ಮ ಜೊತೆಯಲ್ಲಿ ಇದೆ. ಅದು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಇವತ್ತು ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ಗುರು ಶಿಷ್ಯರ ಸಂಬಂಧವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಅದೇ ಥರ ನಾನು ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ತಾವುಗಳು ಇನ್ನೂ ನಮ್ಮ ವೀಡಿಯೋಗಳನ್ನು ನೋಡಲಿಲ್ಲ ಅಂದರೆ ಎಲ್ಲರೂ ನೋಡಿ ಅಂತ ಹೇಳ್ತಾ, ನಮ್ಮ ವೀಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಹೇಳ್ತಾ, ನಮಗೆ ನಿಮ್ಮ ಆಶ್ರಯವನ್ನು ನೀಡಿ ಉತ್ತೇಜನವನ್ನು ಕೊಡಿ ಅಂತ ಹೇಳ್ತಾ, ಈ ಆಧ್ಯಾತ್ಮಿಕ ಜೀವನದಲ್ಲಿ ಏನೋ ಒಂದು ಸಣ್ಣದಾಗಿ ನಾವು ತಿಳಿಸ್ಬೇಕಂತ ಹೊರಟಿದ್ದೇವೆ. ಅದಕ್ಕೆ ತಾವುಗಳೆಲ್ಲರೂ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಿ